ಓ ಅಜ್ಜ ಅಜೋಯ್. ಹೇ ಮೊಮ್ಮಗನೇ, ಏನಾಗತ್ತಪ್ಪ ನಿನಗೆ? ಸುಂಬ ಬೀದ ನೋಡಿದ್ರೆ ಏನು ಅನ್ಕೊಂತಾರೆ? ಅವಜ್ಜನ ಮೊಮ್ಮಗ ಹೆಂಗೆ ಇದು ಮಾಡ್ತಾನೆ ನೋಡು ಅಂತ. ಅವಜ್ಜ ಏನೋ ಮಾಡಿಬಿಡ್ದಾನ ಹುಡುಗಿಗೆ, ಅದಕ್ಕೆ ಹಂಗೆ ಅವ ಹುಡುಗ ಅರ್ಸ್ಕೊಂತಾನೆ ಅಂತ ಮಾತಾಡ್ಕೊಂಡಲ್ಲೇನಪ್ಪ ಬೀದೆಗೆ. ಹೇಳಪ್ಪ ನೋಡೋಣ, ಸುಮ್ಮನೆ ಬಾರಪ್ಪ ನಿನಗೇನು? ಆ, ಆಯ್ತು ಬಿಡೋದು, ಅದಕ್ಕೆ ಯಾಕಂಗ್ ಮಾಡ್ತೀಯ? ಯಾರು ಏನಂತಾರ ನನಗೆ ಮಾತಾಡ್ತೀರ ನೀನಂತೂ? ನಾನೇನ್ ಮಾಡಿದ್ದೀನಿ? ಮಾತಾಡ್ಸಿದಪ್ಪ ನಮ್ಮ ಅಜ್ಜನ ನಾನು ಮಾತಾಡ್ಸೋದು ತಪ್ಪ. ಯಾರೇನು ಅನ್ಕೊಂತಾರ ಅನ್ಕೊಂಡು ಬಿಡೋದ, ಅದಕ್ಕೇನಂತೆ? ಹಂಗಲ್ಲ ಕಣಪ್ಪ, ನೀನು ಬರ್ತಾ ಬರ್ತಾ ಸಣ್ಣನಾಗ್ತೀಯ ದೊಡ್ಡನಾಗ್ತೀಯ ಹೇಳಿ ನೋಡೋಣ. ಎಲ್ಲ ತಿಳ್ಕೊಬೇಕು. ನಿಮ್ಮಪ್ಪ ನೋಡು, ಎಲ್ಲನ ಹೋದ್ರೆ ಎಲ್ಲರೂ ಹೆಂಗೆ ಮಾತಾಡಿಸ್ತಾರೆ. ಹಾಂ ನೋಡು, ರಂಗಜ್ಜನ ಮಗ ಬಂದ ಅಂತ. ಹಾಗೆ ನೀನೆಲ್ಲ ನಾವು ಬೀದಿಗೆ ಹೋದ್ರೆ ನಿಮ್ಮ ಅಪ್ಪನ ಹೆಸರು ಹೇಳೋ ಥರ ಆಗ್ಬೇಕು. ಹಾಗೆಲ್ಲ ಹುಡುಗಾಟ ಮಾಡ್ಕೊಂಡು ಈಗಲಿಂದೆಲ್ಲ ಚಾಲ್ತಿ ಕಲ್ತ್ಕೋಬೇಕು. ಮಕ್ಕಳಂದ್ರೆ ಹೆಂಗಿರ್ಬೇಕು ಹೇಳಿ ನೋಡೋಣ. ನೀನು ನೋಡು ಹೆಂಗೆ ಮಾಡ್ತೀಯ, ಚಾಲ್ತಿ ಕಲ್ತ್ಕೊಂಡ್ಲಿ ಅಂತ ನಾನು ಹೇಳ್ತೀನಪ್ಪ ಮೊಮ್ಮಗಿಗೆ. ನೀನು ಹಿಂಗೆ ಮಾಡಿದ್ರೆ ಹೆಂಗಪ್ಪ ಹೇಳಿ ನೋಡೋಣ. ಅದಕ್ಕೆ ನಿಮ್ಮಮ್ಮ ಬೈಯೋದು ನಿನಗೆ. ಆಯ್ತು ಬಿಡೋದ, ಕಲ್ತ್ಕೊಂತೀನಿ. ಅದಕ್ಕೆ ಯಾಕಂಗ್ ಮಾಡ್ತೀಯ? ನಾನು ಈ ಸ್ಕೂಲಿಗೆ ಹೋಗ್ತಿಲ್ಲ, ಕಲಿಬೇಕು, ದೊಡ್ಡನಾಗ್ಬೇಕು, ದುಡಿಬೇಕು ಅಂತ ಹೇಳಿ ನೋಡೋಣ. ಇಲ್ಲಾಂದ್ರೆ ಸುಮ್ಮನೆ ನಮ್ಮ ಅಪ್ಪ ಹೇಳ್ತ ನಾನು ಹೊಲಕ್ಕೆ ಕರ್ಕೊಂಡು ಹೋಗಂತ ಹೇಳು. ದಿನ ಅಲ್ಲೇ ಕೂಲಿ ಮಾಡಿ ದುಡಿತು ನಾನು. ಏನು ನಾನು ದೊಡ್ಡನಾಗೋದು ಬೇಡ, ಓದೋದು ಬೇಡ. ನೋಡಲ್ಲಿ ಆ ಹುಡುಗಿ, ಸಣ್ಣ ಹುಡುಗಿನ ಕರ್ಕೊಂಡು ಬಂದ ಭೀಮಜ್ಜ. ನೋಡಲ್ಲಿ ಆ ಹುಡುಗಿ ಏನು ಶಿಸ್ತಾಗ ರಜನಿಂದ ಬರ್ತಾಳೆ. ಓ, ಆ ಹುಡುಗಿ 1ನೇ ಕ್ಲಾಸ್ ಕಣತೆ. ಇನ್ನ ಆ ಹುಡುಗಿ ಏನು ವರ್ಕ್ ಕೊಡಲ್ಲ. ನನ್ ಕೊಟ್ಟಂಗ್ ಕೊಟ್ಬಿಟ್ರೆ ಆ ಹುಡುಗಿ ಸ್ಕೂಲ ಬಿಟ್ಟು ಬಿಡ್ತೈತೆ. ನಾವು ದೊಡ್ಡ ಸ್ಕೂಲು, ನಮ್ಮ ಕ್ಲಾಸ್ನಾಗ ಬರಂಗಿಲ್ಲ ಅವರು. ನಾವು ಅವ್ರ ಸ್ಕೂಲಿಗೆ ರೂಮ್ನಾಗ ಹೋಗ್ತಾ ಇರ್ತೀವಿ ಅವಾಗ. ಆ ಹುಡುಗಿ 1ನೇ ಕ್ಲಾಸ್ ಅಷ್ಟೇ ಇನ್ನು. ಅದಕ್ಕೆ ಸುಮ್ಮನೆ ಬರ್ತೈತೆ. ನಮ್ಮ ಕ್ಲಾಸಿಗೆ ಬಂದಾಗ ಆ ಹುಡುಗಿ ನಮ್ಮ ಥರನೇ ಮಾತಾಡೋದು ಕಲಿತೈತೆ. 8ನೇ ಕ್ಲಾಸ್ ಆದರೆ ಏನಾಯ್ತು ತಿಳ್ಕೊಬೇಕು. ಈಗಿನ ಮಕ್ಕಳು ಎಷ್ಟು ಚಾಲ್ತಿ ಇರ್ತಾರೆ ನೋಡು. ನೀನು ಇದೆಯಾ ಇನ್ನು? ಅದ ನನ್ಗೆ ಹಿಂಗೆ ಮಾತಾಡಿದ್ರೆ ನಾನು ಹೋಗ್ತೀನಿ ಬಿಡು. ನೋಡು ಮನೆಗೆ ಅಲ್ಲಿ ಕರ್ಕೊಂಬಂದು ಹೇಳಿ ಏನು ಕೊಡಿಸ್ತೀನಿ ಅಂತ ಹೇಳಿ, ಚಿಕನ್ ಕಾಂಬರಂಬ ಉಣ್ಣಕ್ ಮಾಡ್ತಾರೆ ನಿಮ್ಮ ಅಜ್ಜಿ ಅಂತ ಹೇಳಿ ಕರ್ಕೊಂಬಂದು, ಈಗ ನಾನೇ ನೋಡಿದ್ರೆ ಈ ಬೀದಿ ನಿಲ್ಸ್ಕೊಂಡು ಹಿಂಗ್ ಬೈತಿದೀಯ. ನಾನು ಹೋಗ್ತೀನಿ ತಡಿ ಅಷ್ಟೇ ಬಿಟ್ಟು. ಸುಮ್ಮನೆ ನಿಂತ್ಕೊಂತೀಯ ಇಲ್ಲಪ್ಪ ನೀನು? ನಾನು ನಿಂತ್ಕೊಂತೀನಿ. ನೋಡಲ್ಲ ಅಜ್ಜ ಬಂತು ಮಾತಾಡ್ಸು. ಅಜ್ಜನ ತಗ ಏನು ಕೇಳು. ಅಲ್ಲಲ್ಲಲ್ಲ, ಏನಪ್ಪ ರಂಗಜ್ಜ ಮೊಮ್ಮಗನ್ ಕರ್ಕೊಂಡು ಕೆರೆ ಕಡೆ ಹೊಲ್ಟದಂಗ ಇದೆಯಾ? ಅಯ್ಯೋ ಭೀಮಜ, ನಾನು ಕೆರೆ ಕಡೆ ಹೊಲ್ಟಿಲ್ಲ ಕಣ ಮರಯ್ಯ, ಚಿಕನ್ ಅಂಗಡಿ ಕಡೆ ಹೊಲ್ಟಿದ್ದೀನಿ. ಅಯ್ಯೋ ಹೌದೇನಪ್ಪ ರಂಗಜ್ಜ, ಯಾಕೆ ಇವತ್ತು ಬೆಳಗ್ಗೆ ಹೊಲ್ಟ್ಬಿಟ್ಟಿದೀಯ? ಮೊಮ್ಮಗನ್ ಕರ್ಕೊಂಡು ಚಿಕನ್ ಅಂಗಡಿ ಕಲ್ತೆ? ಏನು ಕೆಲಸ, ಏನು ವಿಶೇಷ ಏನಾದ್ರು ಮನೆಯಲ್ಲಿ? ಏ ವಿಶೇಷ ಇಲ್ಲ, ಮಣ್ಣು ಇಲ್ಲ, ಸುಮ್ಕೆರಪ್ಪ ನೀನು. ಇಲ್ಲದ ಹೇಳ್ಬೇಡ. ಮನೆಗೆ ಉಣ್ಣಂಗಾಗಿತ್ತು ಅಂತಂದ್ಲು ನಮ್ಮಜ್ಜಿ, ಅದಕ್ಕೆ ಬಾಡೂಟ ಮಾಡ್ಸೋಣ ಅಂತ ಹೇಳಿ ಬಂದೆ. ಇವನೊಬ್ಬನ ಕರ್ಕೊಂಬಂದಪ್ಪ, ನನ್ನ ಮೊಮ್ಮಗನ ಆಟಿ ಮಾಡೋಣ ಮನೆಗೆ ರೌನ್ ಜೊತೆಗೆ. ಅದಕ್ಕೆ ಕರ್ಕೊಂಬಂದು ಏನು ಮಾಡೋದು ಅಂತೇಳಿ ಸುಮ್ಮನೆ. ಓ ಹೌದೇನು ರಂಗಜ, ಮತ್ತು ನಾನು ಆ ಕಡೆಯಿಂದನೇ ಬರ್ತಿದ್ದೆ ಕಣಪ್ಪ. ಇವತ್ತು ಮುನ್ಸ್ವಾಮಿ ಚಿಕನ್ ಅಂಗಡಿ ಯಾಕೆ ರಜಾ ಮಾಡ್ಕೊಂಡು ಎತ್ಲಾಗ ಹೋಗ್ಯವನೇ, ಇನ್ನೂ ಬಾಗಿಲು ತೆಗ್ದಿಲ್ಲ ಕಣ ಮರೆ. ನೀನು ಆ ಕಡೆ ಹೊಲ್ಟಿದ್ಯಾ, ಸುಮ್ಮನೆ ಯಾಕೆ ಹೋಗ್ತೀಯ? ಆ ಕಡೆ ರಜೆ ಮಾಡಿದನವನು ಮುನ್ಸ್ವಾಮಿ ಇವತ್ತು. ಅಯ್ಯೋ ಬಡ್ಡಿ ಮಗ, ಮುನ್ಸ್ವಾಮಿ ಇವತ್ತು ಅಂಗಡಿ ಬಾಗಿಲು ತೆಗ್ದಿಲ್ಲೇನಪ್ಪ. ಅಯ್ಯೋ ಇವತ್ತು ಬಾಡೂಟ ಮಿಸ್ ಆತಲ್ಲಪ್ಪ, ಏನು ಮಾಡೋದು? ಥೋ ಎಂತವನಪ್ಪ ಇವನು ಮುನ್ಸ್ವಾಮಿ. ಬೇಕಿಲ್ದಾಗ 7 ಗಂಟೆಗೆ ಬಾಗಿಲು ತಗೊಂಡು ಕುತ್ಕೊಂಡಿರ್ತಾನೆ ಕೋಳಿನೇ ತಕ್ಕೊಂಡು. ಇವತ್ತು ನೋಡಿದ್ರೆ ಎಲ್ಲಿಗೆ ಹೋಗಿದಾನೋ ಮುಂಡ ಮೈಸಕ್ಕೆ ಇವನು ಮುನ್ಸ್ವಾಮಿ ಬಿಡತ್ತಾಗೆ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆತಲ್ಲಪ್ಪ ಇವತ್ತು ಬಾಡೂಟ ಉಣ್ಣೋಣ ಅಂತ ಹೇಳಿದ್ರೆ. ಓ ರಂಗಜ, ಅದಕ್ಕೆ ಯಾಕೆ ಹಂಗೆ ಇದು ಮಾಡ್ತೀಯಪ್ಪ? ಚಿಕನ್ ಇಲ್ಲ ಅಂದ್ರೆ ಏನಂತು, ಮೀನು ತಗೊಂಡೋಗಿ ಮನೆಗೆ, ಅದು ಬಾಡೂಟ ಆಗ್ತತಲ್ಲ, ಅದಕ್ಕೆ ಯಾಕೆ ಹಂಗೆ ಮಾಡ್ತೀಯಪ್ಪ? ಓ ಭೀಮಜ, ನೀನು ಎದುರುಗಡೆ ಬಂದಿದ್ದು ಒಳ್ಳೇದಾತ್ ಕಣಪ್ಪ. ಇವನು ಶಾಮಣ್ಣ ಮೀನಂಗಡಿ ತೆಗ್ದದನಪ್ಪ. ಏನು ಮೀನು ಏನು ರಾತ್ರಿ ಹಾಕ್ಕೊಂಡು ಕುತ್ಕೊಂಡತಾನ, ಏನು ಹೊಸವು ತಂದು ನೇತಾಕಿದಾನಪ್ಪ ಮೀನನ್ನ? ಏ ಇಲ್ಲ ರಂಗಜ, ಗಾಡಿ ಬಂದಿತ್ತು, ಇಳಿಸ್ತಿದ್ದಾನೆ ಲಾರಿಗಿಂದ. ಹೋಗು, ಗಾಡ ಹೋದ್ರೆ ಫ್ರೆಶ್ ಮಾಲ್ ಬಂದತೆ, ಸಿಗ್ತವೆ, ಒಳ್ಳೆ ಊಟ ಆಗ್ತದೆ ಇವತ್ತು ನಿನಗೆ. ಹೋಗ್ ಕಣಪ್ಪ, ಮೀನೇ ತಗೊಂಡು ಹೋಗ್ತೀನಿ. ಮತ್ತು ಏನು ಮಾಡೋಕ್ಕಾಗ್ತದೆ? ಚಿಕನ್ ಇಲ್ಲ ಅಂದರೆ ಚಿಕನ್ ನೋಡ್ಕೊಳಣ. ನಾಳೆ ಮುನ್ಸ್ವಾಮಿಗೆ ಮಾಡ್ತಂತಲಿಲ್ಲ ಅವನಿಗೆ, ನಾಳೆ ದುಡ್ಡು ಕೊಡಲ್ಲ ಅವನಿಗೆ, ಸಾಲ ಕೊಡ್ಬೇಕು ಇನ್ನು ನನಗೆ ಅವನು. ಓ ಇವತ್ತು ತಗೊಂಡೋಗೋಣ, ಸಾಲ ತೀರ್ತಂತ ಬಂದರೆ
ಅಂಗಡಿ ಬಾಗ್ಲಾಕೊಂಡು ಹೋಗೋನೆ ಅವನು ಬಡ್ಡೆ ಮಗ. ನಾಳೆ ದುಡ್ಡು ಕೊಡೋದಿಲ್ಲ ಏನಿಲ್ಲ. 2 kg ಚಿಕನ್ ತರಿಸ್ತೀನಿ ಅವ್ನು ಅಂಗಡಿಯಾಗಿಂದ ತಗೊಂಡೋಗ್ತೀನಿ. ಏನು ಮಾಡ್ತಾನೆ ಮಾಡ್ಕೊಳ್ಳಿ. ಹ್ಞೂ ಸರಿ ರಂಗಜ್ಜ, ನಾನು ಬರೋದೇನಪ್ಪ ಇನ್ನು. ಅಯ್ಯೋ ಭೀಮಜ್ಜ, ನಾನು ಏನೇನ ಮಾತಾಡ್ಕೆ ಅಂತ ಸುಮ್ಮನೆ ಆಗ್ಬಿಟ್ಟೆ ನೋಡಪ್ಪ. ನೀನು ಯಾವ ಕಡೆ ಹೊಲ್ಟಿತ್ಲಾಗೆ? ಏನಿಲ್ಲಪ್ಪ ರಂಗಜ್ಜ, ಈ ನನ್ನ ಮೊಮ್ಮಗಳಿದ್ದಾಳಲ್ಲ, ಮಗಳು ಇವಳನ್ನ ಇಲ್ಲೇ ಸ್ಕೂಲಿಗೆ ಸೇರಿಸಿದ್ದೀನಿ. 1ನೇ ಕ್ಲಾಸ್ ಓದ್ತಾಳೆ. ಇವಳಿಗೆ ಬುಕ್ಸು ಯಾತ್ರ ಬೇಕಂತಪ್ಪ. ಅವ್ನ ಕೊಡಿಸ್ಕೊಂಬರ್ತೀನಿ ನೀವು ಅಂಗಡಿಯಾಗ ಹೋಗಿ. ನಮ್ಮ ಕಾಲದಾಗ ಎಲ್ಲ ಎಲ್ಲಪ್ಪ ರಂಗಜ್ಜ ಗೊತ್ತಲ್ಲ. ಒಂದು ಕೈ ಚೀಲ ಹಾಕ್ಕೊಂಡು ಹೋಗಿದ್ವಿ. ಈಗಿನ ಹುಡುಗರು ಬ್ಯಾಗಿನ ತುಂಬ ಬಟ್ಟೆ ತುಂಬ್ಕೊಂಡು ಹೋದಂಗೆ ಬುಕ್ಸ್ ತುಂಬ್ಕೊಂಡು ಹೋಗ್ತಾರೆ. ಏನು ಮಾಡೋಣಪ್ಪ, ಕೊಡಿಸ್ಬೇಕಲ್ಲ ನಮ್ಮ ಮನೆ ಬರ. ಹೌದು ಬಿಡಪ್ಪ, ಏನು ಮಾಡೋಕ್ಕಾಗತ್ತೆ, ಕಾಲ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ ಕಣಪ್ಪ. ಏನು ಮಾಡೋಕ್ಕಾಗ್ತತಿ. ಇವನೊಬ್ಬ ನಿಧಾನ ನೋಡು, ಇವನು ಅದೇ ಸ್ಕೂಲಿಗೆ ಓದ್ತವನೆ. ಹೇಳ್ದ ಈಗಿನ. ಏನವ ತಂಗಿ ನಿನ್ನ ಹೆಸರು? ಮೊಮ್ಮಗಳೇ, ಅಜ್ಜ ರಂಗಜ್ಜ ಅಂತ. ಸರಿನಾ? ಅವಜ್ಜ ಮಾತಾಡಿಸ್ತಿತ್ತು, ಮಾತಾಡು. ಹೇಳು ನಿನ್ನ ಹೆಸರು ಅಂತ ಹೇಳಮ್ಮ. ಅಜ್ಜ, ನನ್ನ ಹೆಸರು ಪಿಂಕಿ ಅಂತ. ನಾನು ಇದೇ ಸ್ಕೂಲಾಗೆ 1ನೇ ಕ್ಲಾಸ್ ಓದ್ತಿದ್ದೀನಿ. ಹ್ಞೂನವ, ಇವನು ನಿಮ್ಮ ಅಣ್ಣನು ಅದೇ ಸ್ಕೂಲಾಗ ಓದ್ತಾವ ನೋಡು. ನೋಡಿದೀಯ ಇವನ್ನ? ಹ್ಞೂ ಅಜ್ಜ, ಮಂಜಣ್ಣ ಅಲ್ವಾ? ನೋಡಿದ್ದೀನಿ. ನಮ್ಮ ಕ್ಲಾಸ್ ರೂಮಿಗೆ ಬರ್ತಿತ್ತತೆ ಅವಣ್ಣ ಅವಾಗವಾಗ. ಏನು ರಂಗಜ್ಜ, ನಿನ್ನ ಮೊಮ್ಮಗ ಮಾತಾಡಂಗೆ ಇಲ್ಲ, ಭಾರಿ ಸಂಪನ್ನ ಆಗಿಬಿಡ್ದಾನ ಬಿಡಪ್ಪ ಅಲ್ಲ. ಭಾರಿ ಸಂಪನ್ನ ನೋಡೋರಿಗೆ. ಅಜ್ಜ ಸುಮ್ಕಿರದೆ ಯಾಕಲ್ಲ ಅಜ್ಜ ಹೇಳ್ತೀಯ? ಅಲ್ಲಿ ನಮ್ಮ ಸ್ಕೂಲ್ ಹುಡುಗಿ ಐತ, ಹುಡುಗಿ ಮತ್ತೆ ನಾಳೆ ಸ್ಕೂಲಾಗೆಲ್ಲ ಹೇಳ್ತತೆ. ಸರಿ ಕಣ್ರಂಗಜ್ಜ, ಹೋಗಿ ನೀನು ಮೀನು ತಗೊಂಬರೋಗು. ನಾನು ಹೋಗಿ ಹುಡುಗಿಗೆ ಏನು ಬೇಕು ಕೊಡಿಸಿ ಬರ್ತೀನಿ. ನಾನು ಹೊಲ ಕಡೆಗೆ ಹೋಗಿ ಬರ್ಬೇಕಣಪ್ಪ, ಒಂದು ಸ್ವಲ್ಪ ಅಡ್ಡಿಡ್ಕೊಂಬರ್ಬೇಕು. ಇವತ್ತು ತೆಂಗಿನಕಾಯಿ ಕೀಳಕ್ಕೆ ಬಂದಾರ ತೋಟದಾಗೆ, ಹೋಗ್ಬೇಕು. ಸರಿ ಕಣಪ್ಪ, ಹೋಗು, ನಾನು ಬರ್ತೀನಿ. ಹೊಲ ಕಡೆಗೆ ಬರ್ಬೇಕು, ಗಿಂಡು ಬರ್ತೀನಿ. ಬೆಳಗ್ಗೆ ಈರುಳ್ಳಿ ಕಿಲೋನಂತ ಹೋಗಿದ್ದೆ. ಏನು ಮಾಡೋದು, ನೀರು ಕಟ್ಟಿಲ್ಲ. ನನ್ನ ಮಗ ಕಟ್ಟ ಅಂತ ಹೇಳಿ ಬಂದಿದ್ದೀನಿ, ಕಟ್ಟಿಲ್ಲ ಕಣಪ್ಪ. ಅವನು ಗಟ್ಟಿ ಆಗಿಬಿಟ್ಟಿತ್ತು ಕೀಳಕ್ಕೆ. ಅದಕ್ಕೆ ಎಲ್ಲ ಹಂಗೆ ಬಂದ್ವಿ. ಹೋಗಿ ಬರ್ಬೇಕು ಸಂಜೆ ಕಡೆಗೆ. ಮಿಷಿನ್ ಚಾಲು ಮಾಡಿ ಬರ್ಬೇಕು ಕರೆಂಟ್ ಬಂದಿದ್ರೆ. ಹ್ಞೂನಪ್ಪ, ಬರ್ತೀನಿ ರಂಗಜ್ಜ ನಾನು. ಬಾರ ಮೊಮ್ಮಗನೇ, ಯಾಕೆ ಅಲ್ಲೇ ನಿಂತ್ಬಿಟ್ಟಿದೀಯ? ಅಜ್ಜ ನೀನು ಏನನ್ನ ಹೇಳ್ತಿ ಕಣಜ್ಜ, ಅವತ್ತಾಗೆಲ್ಲ ನಾನು ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದು. ನನ್ನ ಮೊದಲು ಕಾಲು ನೋವಾಗೈತೆ, ನಾನು ಮನೆಗೆ ಇರ್ತಿದ್ದೆ. ನಾನು ಸುಮ್ಮನೆ ಸೊಂಡಿಗೆ ಕೊಡಿಸ್ನಿ, ಅದನ್ನ ಕೊಡಿಸ್ನಿ ಅಂತ ಕರ್ಕೊಂಬಂದು. ಏ ಬಾರಪ್ಪ ಹೋಗೋಣ, ಶಿವಣ್ಣನ ಅಂಗಡಿ ತಕ್ಕೆ ಕೊಡಿಸ್ನಿ. ಅದಕ್ಕೆ ಯಾಕೆ ಹಂಗೆ ಮಾಡ್ತೀಯ ನೀನು? ನೋಡಿ ಬರ್ತೀನಿ, ಕೊಡ್ಸು. ನೋಡಲ್ಲಿ ಶಿವಣ್ಣ ಅಂಗಡಿ ಬಾಗಿಲು ತಕ್ಕಂದು ಕುತ್ಕೊಂಡಿದ್ದಾನೆ. ನೋಡಿ ನನಗೆ 2 ಸಂಖ್ಯೆ ಬೇಕು. ಏನಪ್ಪ ಶಿವಣ್ಣ, ಚೆನ್ನಾಗಿದೆಯೇನಪ್ಪ? ಅಂಗಡಿ ವ್ಯಾಪಾರ ಹೆಂಗೈತಪ್ಪ? ಓ ಬರ್ರಿ ಯಜಮಾನ್ರೆ, ಏನ್ ಭಾಳ ದಿನಕ್ಕೆ ಬಂದ್ಬಿಟ್ರಿ ಈ ಕಡೆ. ನಮ್ಮ ಅಂಗಡಿ ಕಡೆ ಇವತ್ತು ಬರ್ಬೇಕು ಅನಿಸ್ತಾ ನಿಮ್ಗೆ? ಏನ್ ಮಾಡ್ತಿ ಬಿಡು ಶಿವಣ್ಣ, ಹೊಲ್ದಾಗ ಕೆಲಸ ಇದ್ದೇವಲ್ಲಪ್ಪ. ಮನೆಗೆ ಬರೋದು ಸಂಜೆ ಆಗ್ತದೆ. ಇತ್ಲಾಗ ಏನು ಬರೋಣ, ಉಂಡು ಮುದ್ದೆ ತಿಂದು ಬಿದ್ಕೊಳತಿಗೆ ಆಡತ ಆಗತಿ. ಏನು ಅಡ್ಡಾಡನಪ್ಪ, ನಾನು ವಯಸ್ಸಾದ ಮನುಷ್ಯ. ಅವಾಗಂತ ಆರಾಧನಿದ್ದೆ ಬಂದು ಕುತ್ಕೊಂತಿದ್ನಪ್ಪ ಇಲ್ಲಿ ಬೀಡಿ ಹೇಳಕಂತ. ಈಗೆಲ್ಲ ಎಲ್ಲ ಹಾಕತ್ತಪ್ಪ, ಒಟ್ಟಿಗೆ ಕೂಳು ಸಿಕ್ಕರೆ ಸಾಕಾಗ್ತದೆ, ಕಣ್ ತುಂಬ ನಿದ್ದೆ ಮಾಡಿದ್ರೆ ಸಾಕಾಗ್ತದೆ. ಹೇಳಿ ನೋಡೋಣ ನೀನೇ. ಹೌದು ಬಿಡ್ರಿ ಯಜಮಾನ್ರೆ, ಈಗಿದ್ದರು ಒಂದು ಕ್ಷಣಕ್ಕೆ ಇರಲ್ಲ, ಇನ್ನು ಇವತ್ತಿದ್ದರು ನಾಳೆ ಇರ್ತಾರಂತ ಯಾ ಗ್ಯಾರಂಟಿ? ಹೇಳ್ರಿ ನೋಡೋಣ. ಏನ್ ಬಂದಂಗೆ ಹೋಗ್ತಿರ್ಬೇಕು ಜೀವನ ಸಾಕ್ಷಿಂಡು, ಅಷ್ಟೇ ಅಲ್ವಾ? ಮತ್ತೇನು ಶಿವಣ್ಣ, ನಿನ್ನ ಮಕ್ಕಳೆಲ್ಲ ಆರಾಮಿದಾರೇನಪ್ಪ? ಹೆಂಗಿದ್ದಾರೆ? ಹಾ ಯಜಮಾನ್ರೆ, ಚೆನ್ನಾಗಿದ್ದಾರೆ. ಸ್ಕೂಲಿಗೆ ಹೋಗ್ತಿದ್ದಾರೆ ಈಗ. ಸಣ್ಣವಿದ್ದಾವ್ ನೋಡಿದ್ನಪ್ಪ ನಿನ್ನ ಮಕ್ಕಳನ್ನ ಕೈಯಾಗಿ ಎತ್ಕೊಂಡು. ಈಗ ಸ್ಕೂಲಿಗೆ ಹೋಗ್ತಾರೆ ಅಂದ್ರೆ ದೊಡ್ಡವೇ ಆಗಿರ್ತಾವ ಬಿಡು. ಮತ್ತೇನ್ರಿ ಯಜಮಾನ್ರೆ ಸಮಾಚಾರ? ಏನಾದರೂ ಅಂಗಡಿಲಿ ಬೇಕಿತ್ತಾ ಸಾಮಾನು? ಏನಿಲ್ಲ ಕಣಪ್ಪ ಶಿವಣ್ಣ, ಮನೆಗೆ ಬಾಡೂಟ ಮಾಡ್ಬೇಕು ಉಣ್ಬೇಕು ಅಂತಲೂ ಮತ್ತೆ ಅದಕ್ಕೆ ಹೋಗಿ ಚಿಕನ್ ತರೋಣಂತ ಹೊರಟಿದ್ದೆ. ಎದುರಿಗೆ ಭೀಮಜ್ಜ ಬಂದ. ಇಲ್ಲ ರಂಗಜ, ಚಿಕನ್ ಅಂಗಡಿ ಬಾಕ್ಲಕ್ಕೆ ನಮ್ಮ ಮುನ್ಸಮ್ಮಣ್ಣ ಅಂತ ಹೇಳದ್ನಪ್ಪ. ಅದಕ್ಕೆ ಇನ್ನೇನು ವಾಪಸ್ ಹೋಗೋದಂತೇಳಿ 1-2 kg ಮೀನು ತಗೊಂಬರೋಣ ಅಂತ ಹೇಳಿ ಹೊಲ್ಟಿದ್ದೀನಿ ನೋಡಪ್ಪ. ಹಂಗೆ ಇವು ನನ್ನ ಮೊಮ್ಮಗರು ಕರ್ಕೊಂಬಂದಿದ್ದೆ, ಅಟೇ ಮಾಡೋಣ. ಅದಕ್ಕೆ ಅವ್ನಿಗೆ ಸೊಂಡಿಗೆ ಕೊಡಿಸ್ತೀನಿ ಅಂತ ಕರ್ಕೊಂಬಂದಪ್ಪ. 1-2 ಸೊಂಡಿ ಅಂತ ನೋಡಪ್ಪ, ಯಾತ್ರವ ಕೊಡಪ್ಪ ಇದ್ರೆ. ಓ ಇವ್ನು ಮಂಜೆ ನಿಮ್ಮ ಮೊಮ್ಮಗ ಏನ್ರಿ ಯಜಮಾನ್ರೆ? ಇವನು ನನಗೆ ಗೊತ್ತಲ್ಲ, ಅಂಗಡಿ ಬರ್ತಿರ್ತಾನೆ ಅವಾಗ ಏನಾದ್ರು ತಗೊಳಕ್ಕೆ. ಏನ ಮಂಜ, ಇವ್ರು ನಿಮ್ಮ ಅಜ್ಜ ಅಂತ ಹೇಳಬೇಕಲ್ಲೇನೋ, ನಾನು ರಂಗಜ್ಜನ ಮೊಮ್ಮಗ ಅಂತ. ಶಿವಣ್ಣ, ನಾನು ಅವಾಗ ಬಂದು ಸೊಂಡಿಗೆ ತಕೊಂತಿರ್ತೀನಲ್ಲ, ಅದಕ್ಕೆ ದುಡ್ಡು ಕೊಡೋದೇ ನಮ್ಮ ಅಜ್ಜ. ನಮ್ಮ ಅಜ್ಜನೇ ಹೇಳ್ತೈತೆ, ನಿನ್ನ ಅಂಗಡಿಗೆ ಹೋಗು, ಶಿವಣ್ಣನ ಅಂಗಡಿಗೆ ತಕ್ಕ ಹೋಗಲ್ಲಿ ಅಂತ. ಅದಕ್ಕೆ ನಾನು ಇಲ್ಲಿಗೆ ಬರೋದು ತಕ್ಕೊಳಕ್ಕೆ. ನಮ್ಮ ಅಜ್ಜನೇ
ಹಂಗಿದ್ರೆ ಆಯ್ತು ಬಿಡು. ಬಾ ತಗೋ ಬಾ ಮಂಜ, ತಗೊಳ್ಳೋ ನಿನ್ ಸೊಂಡಿಗೆ ತಿನ್ನು. ಕೊಡೆ ಶಿವಣ್ಣ. ಸಮಾಧಾನ ಆತೇನಪ್ಪ ನಿನಗೆ? ಸೊಂಡಿಗೆ ಅಂತ ಹೇಳ್ತಿದ್ದಲ್ಲ, ತಿನ್ನಿ ಈಗ. ಅವನದ ಶಿವಣ್ಣ, ಎಷ್ಟಾತಪ್ಪ ರೊಕ್ಕ? ಅಯ್ಯೋ ಯಜಮಾನ್ರೆ, ನಿಮ್ಮ ಹತ್ರ ದುಡ್ಡು ತಗೊಳ್ಳೋದ ನಾನು? ಇಲ್ಲ, ಹೋಗಿ ಬರ್ರಿ. ಯಾವಾಗ್ಲಾದ್ರೂ ಬಂದಾಗ ನೀವು ಕೊಡಂತ್ರಿ. ಹಂಗಲ್ಲಪ್ಪ, ನೀನು ರೊಕ್ಕ ತಗೊಳ್ದಂಗೆ ಅಂಗಡಿ ಮಾಡಿದ್ರೆ ಹೆಂಗೆ ಹೇಳಪ್ಪ ನೀನು? ವ್ಯಾಪಾರ ಕಣಪ್ಪ, ಅದೆಲ್ಲ ತಗೋಬೇಕು ನೀನು. ಇಲ್ಲ ಯಜಮಾನ್ರೆ, ನೀವು ಹೋಗಿ ಬನ್ನಿ, ತಗೊಳ್ತೀನಿ ನಾನು ಯಾವಾಗಾದ್ರೂ. ಇನ್ನೊಂದ್ಸರಿ ಬರ್ತೀರಲ್ಲ ಅಂಗಡಿಗೆ ಅವಾಗ. ಸರಿ ಬಿಡಪ್ಪ, ನನಗೆ ಗೊತ್ತಾಗ್ತತೆ. ಮೀನು ತಗೊಂಡೋಗಿ ಬಾಡೂಟ ಮಾಡ್ಕೊಂಡು ಉಣ್ಬೇಕು ನಾನು. ಬರ್ತೀನಿ ನಾನು. ಆಯ್ತು, ಹೋಗಿ ಬರ್ರಿ ಯಜಮಾನ್ರೆ. ಬಾ ಮೊಮ್ಮಗನೇ, ಹೋಗೋಣ. ನಡೆಯದ. ಅಲ್ಲ ರಂಗಜ, ಬಾರಪ್ಪ. ಏನ್ ಭಾಳ ದಿನಕ್ಕೆ ನಮ್ಮ ಅಂಗಡಿ ಮುಂದೆ ಬಂದ್ಬಿಡ್ತೀಯ ನೀನು? ಬಾ. ಯಾಪ ಶಮಣ, ಆರಾಮಿದ್ಯಾನ? ಅಂಗಡಿ ವ್ಯಾಪಾರ ಹೆಂಗ್ ನಡೀತೈತೋ ಶಮಣ? ಏನ ಬಿಡ ರಂಗಜ, ಹಂಗೆ ನಡೀತತೆ. ಒಟ್ಟಿಗೆ ಬಟ್ಟಿಗೆ ಆಗ್ತದೆ ಮರೆಯ, ಅಷ್ಟಾದ್ರೆ ಸಾಕು. ಏನು ಮಾಡೋಕ್ಕಾಗತ್ತೆ ಹೇಳು ನೋಡೋಣ. ಅಲ್ಲಿ ನಾನು ಹೊಲ್ದಾಗ ಹೋಗಿ ಕೆಲಸ ಮಾಡಿ ತರ ಕೂಲಿನ ಇಲ್ಲ ಕುತ್ಕೊಂಡು ದುಡಿದ್ನಪ್ಪ ಅಷ್ಟೇ. ಇನ್ನೇನು ಮಾಡೋಕ್ಕಾಗ್ತದೆ ಹೇಳು? ಹೌದು ಕಣ್ ಬಿಡ ಶಮಣ, ನೀನು ಎಲ್ಲಿ ಪಾಪ ಹೋಗಿ ಮಾಡೋಕ್ಕಾಗ್ತದೆ ಹೇಳು ಈ ವಯಸ್ಸಿನಾಗೆ? ಮತ್ತೇನಪ್ಪ ರಂಗಜ ಸಮಾಚಾರ? ಭಾಳ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬರ್ಬೋದ. ನೀನು ಇವತ್ತು ಬಂದ್ಬಿಡ್ತೀಯಲ್ಲಪ್ಪ, ಏನು ಕತೆ ಸಮಾಚಾರ? ಏನೆಲ್ಲ ಕಣ ಶಾಮಣ್ಣ, ಬಾಡು ಟೌನ್ನಂಗಾಗಿತ್ತು, ಭಾಳ ದಿನ ಆಗಿತ್ತು. ಅದಕ್ಕೆ ಬಂದೆ ಚಿಕನ್ ಅಂಗಡಿಗೆ, ಚಿಕನ್ ತಗೊಂಡು ಹೋಗೋಣ ಅಂತ. ಇವನು ಭೀಮಜ್ಜಿದನಲ್ಲ ಎದುರಿಗೆ ಬಂದ. ಮುಂಜಾಮಣ್ಣ ಚಿಕನ್ ಅಂಗಡಿ ರಜಾ ಮಾಡಿದ ಕಣ ರಂಗಜ ಅನ್ನ. ಅದಕ್ಕೆ ಶಾಮಣ್ಣ ಬಾಗಿಲು ತೆಗ್ದಾನೆ ಅಂತನ್ನ. ಅದಕ್ಕೆ ಒಂದೆರಡು ಕೆಜಿ ತಕೊಂಡು ಹೋಗೋಣ ಮೀನ್ನ ಅಂತೇಳಿ ಬಂದನಪ್ಪ. ಮೀನಾದ್ರೂ ಉಣ್ಣನ, ಏನು ಮಾಡೋಣ? ಬಾಯಿ ರುಚಿ ಕೆಟ್ಟಂಗೆ ಆಗ್ಬಿಡುತ್ತೆ ಕಣ ಮರ ನನಗೆ, ಬರೀ ಇದನ್ನ ತಿಂದು ಅನ್ನನ. ಅದಕ್ಕೆ ಒಂದು 2 ಕೆಜಿ ಒಳ್ಳೆ ಮೀನು ಕೊಡಪ್ಪ ನನಗೆ. ಬಾಡೂಟ ಮಾಡಿದರೆ ಅಂತ ಸವಿಬೇಕು ನೋಡಪ್ಪ, ಅಂಥವು ಮೀನು ಕೊಡಪ್ಪ ನನಗೆ. ಅಯ್ಯೋ ಕೊಡ್ತೀನಿ ಬಿಡ್ರಿ ರಂಗಜ, ಅದಕ್ಕೆ ಯಾಕೆ? ನೀನು ಬರ್ಬೋದಪ್ಪ, ವಾರ ಬಂದು ತಕೊಂಡು ತಿನ್ಬೇಕಪ್ಪ. ಹೇಳು ನೋಡೋಣ, ನೀನೇನು ಬೇರೆ ಏನು ರಂಗಜ? ಬಂದು ಇಲ್ಲ ಕಣ ಶ್ರಮ ದುಡ್ಡು ಮುಂದಿನ ವಾರ ಕೊಡ್ತೀನಿ ಅಂತ ಹೇಳಿ ತಗೊಂಡೋಗು. ನಾನೇನು ಬೇಡ ಅಂತೇನು ರಂಗಜ? ಹೇಳಿ ನೋಡೋಣ. ನಿನಗೆ ನೀನು ಎಷ್ಟು ಸಹಾಯ ಮಾಡಿರಕ್ಕಿಲ್ಲ ಹೇಳಪ್ಪ ನನಗೆ? ಹೊಲ್ದಾಗ ಕೂಲಿ ಬಂದಾಗ, ಮನೆಗಾಗಲಿ ಎಲ್ಲೇನಾಗಲಿ, ನೀನು ಯಾಕಂಗೆ ಮಾಡ್ತೀಯಪ್ಪ ರಂಗಜ? ಬಂದು ತಗೊಂಡೋಗಪ್ಪ. ನಾನೇನು ದುಡ್ಡು ಕೊಡಲೇಬೇಕಂತ ಕೇಳಿದ್ದೇನಪ್ಪ ನಿನ್ನ. ಹೋದ ಅಲ್ಲೋಡದ ಮೀನ್ ಎಷ್ಟೆಷ್ಟು ದೊಡ್ಡ ಇದಾವೆ. ಕಣಪ್ಪ, ಅವು ಎಲ್ಲ ಇದರಿಂದ ಸಮುದ್ರದಿಂದ ತರಿಸ್ತಾನೆ ಶಾಮಣ್ಣ ದಿನ. ಮತ್ತು ಏನೋ ಒಂದು ವ್ಯಾಪಾರ ಮಾಡ್ಕೊಂಡು ತಿನ್ಬೇಕಲ್ಲ ಪಾಪ, ಹೊಟ್ಟೆ ಪಾಡು ಅವಂದು. ರಂಗಜ, ಯಾವ್ದು ಓರಿಕರ ಕರ್ಕೊಂಬಂದ್ಬಿಡ್ದು ಹಿಂದೆ. ಮಗನ ಮಗ ಅಲ್ಲನಪ್ಪ, ಮೊಮ್ಮಗ. ಅಟ್ಟಿ ಮಾಡ್ತಿದ್ದು ಮನೆಗೆ ಕುತ್ಕೊಂಡು, ಅಕ್ಕಿ ಹಿಂಗೆ ಕರ್ಕೊಂಬಂದೆ. ಏನು ಮಾಡೋಣ, 1-2 ಸೊಂಡಿಗೆ ಕೊಡ್ಸಿ ಕರ್ಕೊಂಬಂದು ನೋಡಪ್ಪ. ಶಿವಣ್ಣನ ಅಂಗಡಿಗೆ ಹೋಯ್ತನ, ಅಲ್ಲಿ ಹೇಳಿ ಕೊಡ್ಸ್ಕೊಂಡು ಇತ್ಲ ಬಂದೆ. ಈ ಹುಡುಗರು, ಈಗಿನ ಹುಡುಗರು ಏನು ಬಿಡೋ ಶಾಮಣ್ಣ, ತಲೆ ನೋವು ಮರೆಯ. ಹೋದ ಎಲ್ಲ ಮುಂದೆ ನನ್ನ ಬೈಬೇಡ ನೋಡು. ನಾನು ಇದು ಮಾಡಿದ್ನಿ ನಿನ್ನೆ. ಸುಮ್ಮ ಕುತ್ಕೊಂಡನ್ನ ಚಿಕನ್ ತಕೊಂಬರನ್ನ ಸುಳಿಗೆ ಕುಳಿಸ್ತೀನಿ ಅಂತ ಹೇಳಿ ಕರ್ಕೊಂಬಂದು ಅಲ್ಲಿ ಆವತ್ತಿನ ಮುಂದೆನೂ ಹಂಗೆ ಬೈದೆ. ಈಗ ಇಲ್ಲಿ ಇವಳನ ಅಂಗಡಿ ತಗೋ ಹಂಗೆ ಬೈತೀಯ ನನಗೆ. ನೀನಂದು ಬಾರಿ ಬಿಡು. ಅಜ್ಜಿಗಾಡಿನ ತಡಿ ಹೋಗಿ, ಅಜ್ಜಿ ಹಿಂಗ್ ಮಾಡ್ತಾನೆ ಅಂತ. ನಾನು ಹೋಗ್ತೀನಿ ತಡಿ ಅಷ್ಟೇ, ಹಿಂಗೆ ಮಾತಾಡು ನೀನು. ನಾನೇನು ನಮ್ಮ ಅಜ್ಜಿ ಸೊಂಡಿಗೆ ಕೊಡಿಸ್ತಾನಂತ ಬಂದ್ರೆ ನೀನು ಹಿಂಗೆ ಮಾತಾಡ್ತೀಯ ಎಲ್ಲರ ಹತ್ರ. ಲೇ ಮೊಮ್ಮಗನೇ, ಸುಮ್ಮನೆ ನಿಂತ್ಕೊಳ್ಳೋ. ಅವ್ರ ಮುಂದೆ ನಿನ್ನನ್ನು ಹೊಗಳಿದ್ರೆ ನಿನಗೆ ದೃಷ್ಟಿ ಆಗ್ತತೆ. ಆ ಹುಡುಗರನ್ನ, ಮನೆ ಹುಡುಗರನ್ನ ನಂಗೆ ಹೊಗಳ್ಬಾರ್ದು ಕಂಡವ್ರ ಮುಂದೆ. ಅದಕ್ಕೆ ಬೈಯೋದು. ಇಲ್ಲಾಂದ್ರೆ ದೃಷ್ಟಿಯಾಗಿ ಜ್ವರ ಬಂದು ಮಕ್ಕಂತೀಯ ನೀನು. ಅದಕ್ಕೆ ನಾನು ಹಂಗೆ ಇದು ಮಾಡ್ತಿರೋದು. ಸುಮ್ಮನಿರು ನೀನು. ಓ ಅಜ್ಜ, ಹಂಗೇನು? ಆಯ್ತು ಆಯ್ತು, ಇನ್ನು ಜೋರಾಗಿ ಬೈ ನನ್ನನ್ನು, ಆಯ್ತಾ? ಮತ್ತೇನಪ್ಪ ರಂಗಜ, ಯಾವ ಕೊಡ್ಲಪ್ಪ ಮೀನು? ಚೆನ್ನಾಗಿರೋ ನೋಡಿ ಯಾವನ ಹಾಕಪ್ಪ ಅದ್ರಾಗೆ. ನನಗೆ ಅವೆಲ್ಲ ತಳಿ ಗೊತ್ತಾಗಕ್ಕಿಲ್ಲ ಮೀನವು. ನಾವು ಚಿಕನ್ ಮಟನ್ ತಿಂದರಿಗೆ ಮೀನಿಂದು ಸುದ್ದಿ ಹೆಂಗೆ ಹೇಳಕ್ಕಾಗುತ್ತೆ ಹೇಳಪ್ಪ? ನನಗೇನ ಗೊತ್ತು? ಚೆನ್ನಾಗಿರೋ ನೀನೇ ನೋಡಿ ಹಾಕಪ್ಪ 2 ಕೆಜಿ. ಆಯ್ತು ರಂಗಜ, ಬೆಳಿಗ್ಗಿನ ಲೋಡ್ ಬಂದತೆ, ಇಳಿಸಿದ್ದೆ. ಅದನ್ನೇ ಹಾಕಿ ಕೊಡ್ತೇನೆ ಅದ್ರಾಗೆ, ತಿನ್ನು, ಚೆನ್ನಾಗಿರ್ತದೆ, ಒಳ್ಳೆ ಟೇಸ್ಟ್ ಅದು. ಆಯ್ತು ಕೊಡಪ್ಪ 2 ಕೆಜಿ. ಅದ್ಲಾಗೆ ರೊಕ್ಕ ಯೋಟಾತ ಹೇಳು. ಅದು ಆ ಮೀನಿಗೆ ಮುಳ್ಳು ಇರ್ತವೇನಜ್ಜ? ಕಣಪ್ಪ, ಮುಳ್ಳಿರ್ತವೆ, ಹುಷಾರಾಗಿ ತಿನ್ಬೇಕು. ತೊಳಿಬೇಕಾದ್ರೂ ಹುಷಾರಾಗಿರ್ಬೇಕು. ಕೈ ಚುಚ್ಚಿ ಬಿಡ್ತಾವು, ದುಡ್ಡು ಬಿಡ್ತವೆ. ಅದು ಹಂಗಾರೆ ನಾನು ತಿನ್ನಲ್ಲಪ್ಪ, ಅದ್ರ ಮುಳ್ಳು ಇರ್ತವಂತೆ. ಹಂಗೆಲ್ಲ ಇರಲ್ಲ, ಸುಮ್ಮನಿರಪ್ಪ. ನಾವು ಇತ್ಲ ಕುತ್ಕೊಂಡು ಎಲ್ಲ ಮುಳ್ಳು ತೆಗೆದು ತೊಳೆದು ನಿಮ್ಮ ಅಜ್ಜಿ ಕೈಗೆ ಇಲ್ಲ ನಿಮ್ಮ ಅಮ್ಮ ಕೈಗೆ ಕೊಡೋಣಂತೆ. ಅವ್ರು ಅಡುಗೆ ಮಾಡುತ್ತಾರೆ, ಸಾರು ಮಾಡಿ ಮುದ್ದೆ ಮಾಡ್ತಾರೆ, ಆಯ್ತಾ? ಅವಾಗೇನು ಇರಲ್ಲ ಮುಳ್ಳು. ನಾನು ಹೇಳ್ಕೊಡ್ತೀನಿ ನೀನು ತಿನ್ನೋದು, ಸುಮ್ಮನಿರು. ಸರಿ ಆಯ್ತು, ನೀನೇ ತಿನ್ಸ್ಬೇಕು ನನಗೆ. ಸರಿ ಶ್ರವಣ, 2 ಕೆಜಿ ಹಾಕಪ್ಪ. ಇಲ್ಲಿ ರೊಕ್ಕ ಎಷ್ಟಾತ್ ಹೇಳಿ ಇಲ್ಲಿ ಕೊಡ. ರಂಗಜ, ದುಡ್ಡಿಂದ ಇರ್ಲಿಪ್ಪ. ನೀನು ಇತ್ಲಾಗೆ ಸಂಜೆ ಕಡೆ ಬಂದ್ರೆ ಅಡ್ಡಾಡ್ಕೊಂಡು ಕೊಡಂತೆ. ನೀನು ಹೋಗಿ ಮೊದಲು ಬಾಟೂಟ ಮಾಡ್ಕೊಂಡು ಉಂಡು ಹೆಂಗಿತ್ತಂತ ಹೇಳಪ್ಪ. ನೀನು ಹೋಗಪ್ಪ, ನೀನು ದುಡ್ಡಿಂದ ಏನು ಲೆಕ್ಕ ಆಗ್ತೀಯಪ್ಪ?
ಇದ್ದೂರ ಮನುಷ್ಯರು ಹೇಳಪ್ಪ, ಕಣ್ಣೆದ್ರಿಗೆ ಕಾಣ್ತಿರ್ತೀವಿ, ಇದ್ರ ಬದ್ರ ಏನಾರು ಕಷ್ಟಗಳು ಬಂದ್ರೆ ಹಂಚ್ಕೊಂತಿರ್ತೀವಿ. ಇಷ್ಟಿಷ್ಟಕ್ಕೆ ಯಾಕಪ್ಪ ನೀನು ಯಜಮಾನ್ ಮನುಷ್ಯ ಆಗಿ ಹೇಳಪ್ಪ ನೋಡೋಣ. ಸಂಜೆ ಕಡೆ ಇತ್ಲ ಬಂದ್ರೆ ಕೊಡಂತೆ ಹೋಗು, ಇಲ್ಲ ನಿಮ್ಮ ಮೊಮ್ಮಗನ ಕೈಯಲ್ಲಿ ಕಟ್ ಕಳಿಸು, ಇಸ್ಕನ್ನಿ. ಈಗ ನಾನು ಇಸ್ಕನಲ್ಲ ನೋಡಪ್ಪ, ನೀನು ಹೋಗಿ ಮೊದಲು ಬಾಡೂಟ ಉಣ್ಬೇಕು ಅನ್ಕೊಂಡಿದ್ಯಾ, ಉಣ್ಬೇಕು. ಯಜಮಾನ್ ಮನುಷ್ಯ ನೀನು. ಸರಿನಪ್ಪ, ಏನ ಮಾಡ್ತೀನಿ ಕಣ ಶಾಮಣ್ಣ, ಆಯ್ತು ಕೊಡಪ್ಪ. ಬ್ಯಾಗ್ ಏನಾದ್ರು ತಂದಿ ಗಜ ಮೀನ್ ಹಾಕಕ್ಕೆ? ಏನು ತಂದೆಲ್ಲಪ್ಪ, ಯಾವ್ದಾನ ಒಂದು ಚೀಲ್ಗಿಲ್ದಕ್ಕೆ ಹಾಕಿ ಹೊಡತ್ಲಾಗಿ ಇರಜ ಹಾಕಿ ಕೊಡ್ತೀನಿ. ರಂಗಜ 2 kg 4 ಮೀನು ಬಂದಾವೆ. ನಿನ್ನ ಸಸ್ಯ ಕೈ ಒಳ್ಳೆ ಅಡುಗೆ ಮಾಡ್ಸ್ಕೊಂಡು ಉಂಡ್ಬಿಡಪ್ಪ. ಹ್ಞೂ ಕಣ, ಆಯ್ತು ಶಾಮಣ್ಣ, ಇಸ್ಕೋಗಪ್ಪ ಮೊಮ್ಮಗನೇ. ಕೊಡು ಶಾಮಣ್ಣ ನೀನು. ತಗೊಳಪ್ಪ. ಏನು ನಿನ್ನ ಹೆಸರು? ನನ್ನ ಹೆಸರು ಮಂಜ ಅಂತಣ. ನಾನು ಇದೇ ಊರು ಸ್ಕೂಲಿಗೆ ಹೋಗ್ತೀನಿ. ಹಾಂ ಸರಿನಪ್ಪ, ಆಯಿತು. ಅಜ್ಜ ಮೀನ್ ನೋಡು ಹೆಂಗಿದಾವೆ. ಹ್ಞೂ ನೋಡೋಣಂತೆ ಮನೆ ಹತ್ತಗೆ. ಸರಿ ಕಣ ಶಾಮಣ್ಣ, ನಾನು ಬರ ನೀನು. ಹ್ಞೂ ಸರಿ ಕಣ್ರಂಗಜ, ಹೋಗ್ಬಾರಜ. ಬಾರಪ್ಪ ಮೊಮ್ಮಗನೇ, ಹೋಗಿ ಮೀನು ತೊಳೆದು ನಿಮ್ಮ ಅಮ್ಮನ ಕೈಗೆ ಕೊಡೋಣಂತೆ ಬಾ. ನಡಿ ಅಜ್ಜ ಹೋಗೋಣ.